ಎಷ್ಟು ಹಸುಗಳು ಐ ಗೆಸ್ ಇದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇವೆ. ಇವೆಲ್ಲ ಕೌಂಟಿಂಗ್ ಮಿಸ್ ಆಗ್ತಾ ಇರುತ್ತೆ ಅನ್ಕೊಂತೀನಿ. ಹ್ಯಾಕ್ಟ್ ಪ್ರಕಾರ ಕೇವಲ 3 ಹಸುಗಳನ್ನು, ಅದೂ ಕೂಡ ಊಟದ ವ್ಯವಸ್ಥೆ, ಓಪನ್ ಸ್ಪೇಸು, ನೀರು, ಗಾಳಿ, ಹುಲ್ಲು ಎಲ್ಲವೂ ಕಂಫರ್ಟಬಲ್ ಆಗಿ ಇಟ್ಕೊಂಡು ವಿತ್ ರೆಕಾರ್ಡ್ ಸಮೇತ ಕೇವಲ 3 ಹಸುಗಳನ್ನು ಮಾತ್ರ ಸಾಗಣೆ ಮಾಡೋದಕ್ಕೆ ಅವಕಾಶ ಇದೆ. ನೋಡಿ, ಈ ಗಾಡಿನ ಇದು ಮಾಡಿದಾಗಿಂದ ಇದುವರೆಗೂ ಒಂದು ಹಸು ಕೂಡ ಕಿರ್ಚಿಲ್ಲ. ನಾಳೆ ಬೆಳಗ್ಗೆ ಅದಕ್ಕೆ ಬೇರೆ ವ್ಯವಸ್ಥೆ ಆಗುತ್ತೆ. ಈಗ ಸದ್ಯಕ್ಕೆ ಅದು ರಕ್ಷಣೆ ಆಗಲಿ ಅನ್ನೋ ಕಾರಣಕ್ಕೆ. ಅದು ಒಳಗಡೆ ಎಷ್ಟೊತ್ತಿಂದ ಇದೆಯೋ, ಉಸಿರು ಕಟ್ಟಿ ಪ್ರಾಣಕ್ಕಳಿಗೆ ಏನಾದ್ರು ತೊಂದರೆ ಆದ್ರೆ. ಇಷ್ಟೊಂದು ಹಸುಗಳು ಅಂದಾಗ ಅವರು ಸ್ವಾಮೀಜಿನೂ ಬೇಡ ಅನ್ನಲ್ಲ ಬಿಡಿ, ಅಷ್ಟು ಜೀವಗಳು ಅಂತಂದಾಗ ಅವರು ಕೂಡ ಅರ್ಥ ಮಾಡ್ಕೊಂತಾರೆ. ಅಲ್ಲ, ಈಗ ಸ್ವಾಮೀಜಿ ಹೆಂಗಾಗಿದೆ, ಒಂದು ಟ್ರಕ್ ಇದೆ, ಟ್ರಕ್ ಅಲ್ಲಿ ತುಂಬಾ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಹಂಗೆ ಈಗ ಇವತ್ತೊಂದು ನಾಳೆ ಮಧ್ಯಾಹ್ನದವರೆಗೂ ಇದು ಮಾಡ್ಕೊಳ್ಳಿ, ನಾಳೆ ಮಧ್ಯಾಹ್ನ ಮತ್ತೆ ಶಿಫ್ಟ್ ಮಾಡಿಸ್ತೀವಿ ಬೇರೆ ಕಡೆ. ಹಾ, ಮಾಡಿಸ್ತೀನಿ ಸ್ವಾಮೀಜಿ, ಖಂಡಿತ ಖಂಡಿತ ಮಾಡಿಸ್ತೀನಿ. ಅದೇ ಅದೇ ಹೌದು, ಅದು ನಮ್ ನೋಡಕ್ ಆಗ್ತಿಲ್ಲ ಸದ್ಯಕ್ಕೆ. ಅದಕ್ಕೆ ಇವತ್ತು ಒಂದಿನ ಇಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನಾವು ಚೇಂಜ್ ಮಾಡಿಸ್ತೀವಿ. ಮಾಡ್ತೀವಿ ಸ್ವಾಮೀಜಿ. ಓಕೆ ಓಕೆ, ಥ್ಯಾಂಕ್ ಯು. ಆಯ್ತು ಸ್ವಾಮೀಜಿ, ಹೇಳಿ ಸ್ವಾಮೀಜಿ. ಹೌದೌದು. ಸೊ ಹಸುಗಳನ್ನ ಇಳಿಸೋದಿಕ್ಕೆ ಪರ್ಮಿಷನ್ ತಗೊಂಡಾಗಿದೆ. ಹಸು, ಎಮ್ಮೆ, ಕೋಣ. ಸೊ ನಾಳೆ ಮಧ್ಯಾಹ್ನದವರೆಗೂ ಈ ಒಂದು ಗೋಶಾಲೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ನಂತರ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸೋ ಕೆಲಸ ಕೂಡ ಆಗುತ್ತೆ. ಸ್ನೇಹಿತರೆ, ಈಗ ಗೌರ್ಮೆಂಟ್ ಗೋಶಾಲೆಗೆ ಬಿಡೋಷ್ಟು ಸಮಯ ಇಲ್ಲ. ಸೊ ಅದಕ್ಕೂ ನಾಳೆ ಕೂಡ ವ್ಯವಸ್ಥೆ ಮಾಡ್ತೀವಿ. ಈಗ ಸದ್ಯಕ್ಕೆ ಮೊದಲು ಅದರ ರಕ್ಷಣೆ ಆಗಲಿ ಅನ್ನೋ ಕಾರಣಕ್ಕೆ ನಾಳೆ ಮಧ್ಯಾಹ್ನದವರೆಗೂ ಮಾತ್ರ, ಕೇವಲ ನಾಳೆ ಮಧ್ಯಾಹ್ನದವರೆಗೂ ಮಾತ್ರ ಇಲ್ಲಿ ಅವಕಾಶ ಸಿಕ್ಕಿರೋಂಥದ್ದು. ಅಲ್ಲಿ ಟ್ಯಾಂಕರ್ ಹೊಡೆದೋಯ್ತು. ಮಾಡಬಾರ್ದು ಪಾಪದ ಕೆಲಸಗಳು ಮಾಡ್ತಿರೋರಿಗೆ ಭಗವಂತ ಈ ರೀತಿ ಉತ್ತರ ಕೊಡ್ತಾನೆ. ನನಗೆ ಗೊತ್ತಿಲ್ಲ ಗೌರ್ಮೆಂಟ್ ಗೋಶಾಲೆ, ಪ್ರೈವೇಟ್ ಗೋಶಾಲೆ ಅಂತೆಲ್ಲ ಇದೆಯಾ ಅಂತ. ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇದು 2ನೇ ಬಾರಿ. ಮೊದಲೊಂದು ಆಂಧ್ರದಲ್ಲಿ, ಈಗ 2ನೇ ಬಾರಿ ಈ ಒಂದು ವಿಚಾರ ನನ್ನ ಗಮನಕ್ಕೆ ಬಂದಿರೋಂಥದ್ದು. ನನಗೆ ಐಡಿಯಾ ಇಲ್ಲ ಇದು. ಸರಿಯಾಗಿ ಏನೂ ಗೊತ್ತಿಲ್ಲ ನನಗೂ ಕೂಡ ಗೋಶಾಲೆ ಬಗ್ಗೆ. ಯಾಕೆಂದರೆ ನಾನು ಯಾವತ್ತೂ ಈ ಥರ ಕೆಲಸ ಮಾಡಿಲ್ಲ. ಅಚಾನಕ್ಕಾಗಿ 2 ಬಾರಿ ಇಂಥ ಕೆಲಸ ಮಾಡೋಂಥ ಪರಿಸ್ಥಿತಿ ಎದುರಾಗಿದೆ. ಸೊ ಗೋಶಾಲೆಗಳ ಬಗ್ಗೆ ಕೂಡ ನನಗೆ ಅಷ್ಟೇನು ಮಾಹಿತಿ ಇಲ್ಲ. ಹಾಗಾಗಿ ಸದ್ಯಕ್ಕೆ ಹತ್ರದಲ್ಲಿರ್ತಕ್ಕಂಥ ಆದಿಚುಂಚನಗಿರಿ ಗೋಶಾಲೆಗೆ ಹಸುಗಳನ್ನು ಬಿಡಿಸ್ತಕ್ಕಂಥ ಕೆಲಸ ಕೇವಲ ಅವರು ಸ್ವಾಮೀಜಿಯವರು ಆಗಲ್ಲ ಅಂತೇಳಿ ನಾಳೆ ಮಧ್ಯಾಹ್ನವರೆಗೂ ನಮಗೆ ನಾಳೆ ಮಧ್ಯಾಹ್ನದವರೆಗೂ ಸಮಯ ಕೊಟ್ಟಿದ್ದಾರೆ. ನಂತರ ಅದನ್ನು ಬೇರೆ ಕಡೆ ನೀವು ಕರ್ಕೊಂಡು ಹೋಗಬೇಕು ಅಂತ ಕೂಡ ತಿಳಿಸಿದ್ದಾರೆ. ಯಾರು ಸಪೋರ್ಟ್ ಮಾಡ್ತಿದ್ದಾರೋ ಬಿಡ್ತಿದ್ದಾರೋ ಈ ಹಸು ಸಾಗಾಣಿಕೆಗೆ ಖಂಡಿತ ನನಗೆ ಗೊತ್ತಿಲ್ಲ. ಇದು ನನಗೆ 2ನೇ ಬಾರಿ ಅಚಾನಕ್ಕಾಗಿ ನನ್ನ ಕೈಯಿಂದ ಈ ಕೆಲಸ ಆಗ್ತಾ ಇರೋಂಥದ್ದು. ಬಹಳ ದೊಡ್ಡ ಗಾಡಿ ಇದು. ಪ್ಲಾಸ್ಟಿಕ್ ಇದೈತಲ್ಲೋ, ಇದೈತೆ ನೋಡಿ, ಪ್ಲಾಸ್ಟಿಕ್ ಅವನು ಕೂಡ ಇಟ್ಕೊಂತಾರೆ. ನೀನು ಹತ್ಬಿಟ್ಟು ಇಟ್ಕೊಂಡು ನೋಡಲ್ಲ ಏನಾದ್ರು. ಸಪ್ಲೈ ಗಾಡಿಗೆ ಅನುಕೂಲ ಇದೆ. ಕಮ್ಮಿ ಇರಲ್ಲ ಅವ್ರಿಗೆ.
फट रहा खराब होगा। ಲೈಟ್ ಹಾಕಮ್ಮ ಅದಿರ ಎಲ್ಲಿ ಬೆಳಕು ಸರ್ ಎಲ್ಲ ಡಾಕ್ಯುಮೆಂಟ್ ಇದ್ದಿರೋ ಸುಮ್ಮನೆ ಡಬಲ್ ಡಬಲ್ ಕೆಲಸ ಎಲ್ಲ भाई आराम से अंदर करो। हाँ इधर एक चिल्ला दो यार यहाँ पे कर रहे हैं पूरा बेस्ट अभी एक डाल भाई इधर गाड़ी डालो भाई दो आदमी हिಡ್ಕೊಂಡು ಹಾಕಿ ಹಿಡ್ಕೊಂಡು ಕೊಡಿ गाड़ी में होगा चिल्ला तुम दो आदमी पकड़ हाँ ऐसा हाँ इधर भाई इधर थोड़ा साइड में रखो भाई कहाँ के लिए पागल है लाइन लगा के हम उस बाम खोले हम लगा ಇಳಿಸೋದೆಲ್ಲ ದೊಡ್ಡದು ಮೇಯಿಸ್ಬಿಟ್ಟಿದ್ದಾರೆ ಇಷ್ಟು ಬೇಗ. ಇನ್ನೂ ತುಂಬಾ ಇದೆ ಅಲ್ಲ ಇಳಿಸೋದಕ್ಕೆ, ಇನ್ನು 20 ಮೇಲಿದೆ ಅನ್ಕೊ, 22 ಜಾಸ್ತಿ ಇದೆ. ಎಲ್ಲ ಪುಟ್ ಕಂದಮ್ಮಗಳೇ ಅವಿನ್ನು. ಮೂರಕ್ಕಿಂತ ಹೆಚ್ಚು 4 ಹಸುಗಳನ್ನು ಸಾಗಣೆ ಮಾಡೋದು ಕೂಡ ಇಲ್ಲಿಗಲ್ ಅಫೆನ್ಸ್ ಆಗುತ್ತೆ. ಈಗಾಗಲೇ ಪ್ರಾಣಿ ದಯಾ ಸಂಘಕ್ಕೆ ವಿಚಾರ ತಿಳಿಸಿದೆ. ಸೊ ಅದೃಷ್ಟವಶ ಎಲ್ಲ ಕರುಗಳು ಏನು ಆರೋಗ್ಯವಾಗಿದ್ದಾವೆ. ಸೊ ಆಚೆ ಬಂದ ಮೇಲೆ ಮನ್ಸಾರೆ ಕೂಗ್ತಿದೆ ಅಂತ ಹೇಳ್ಬೋದು. ನಾನು ಆಗ್ಲಿಂದ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೆ, ಒಂದು ಕೂಡ ಶಬ್ದ ಮಾಡ್ತಿಲ್ಲ ಅಂತ ಹೇಳ್ತಿರೋದ್ರಿಂದ ಅದು ನಮ್ಮ ಹತ್ರನೇ ಬರೋಷ್ಟು ಜೋರಾಗಿ ಜಂಪ್ ಆಗ್ತಾ ಇದೆ. ಇಲ್ಲಿ ಬೇರೆ ಬೇರೆ ಕಲರ್
ಪುಟ್ಟು ಹಸು ಮರಿಗಳು ಕೂಡ ಇದೆ. ಸೊ ಎಲ್ಲಿಂದ ಇಷ್ಟು ಹಸುಗಳು ಅವ್ರಿಗೆ ಸಿಕ್ತು, ಈ ಮುದ್ದು ಕರುಗಳು ಇವ್ರಿಗೆ ಸಿಕ್ತು, ಎಲ್ಲಿಂದ ತಗೊಂಡ್ ಬರ್ತಿದ್ದಾರೆ, ಏನಕ್ಕೆ ತಗೊಂಡ್ ಹೋಗ್ತಾ ಇದ್ದಾರೆ, ಎಲ್ಲವನ್ನು ಕೂಡ ವೆರಿಫೈ ಮಾಡ್ಸಂತ ಕೆಲಸ ಖಂಡಿತ ಮಾಡ್ತೀನಿ. ಗಾಡಿಯನ್ನ ನಾನು ಏನ್ ಮಾಡ್ಲಿ, ಪೊಲೀಸ್ ಸ್ಟೇಷನ್ಗಂತೂ ಹಾಕಿಸ್ತೀನಿ. ಅದಾದ್ಮೇಲೆ FIR ಮಾಡಿಸೋದಕ್ಕೆ ಡಾಕ್ಯುಮೆಂಟ್ಸ್ ವೆರಿಫೈ, ಪೊಲೀಸರು ಹೇಳೋ ಪ್ರಕಾರ ಫಸ್ಟ್ ವೆರಿಫೈ ಆಗಬೇಕು, ಆಮೇಲೆ ನಾವು FIR ಮಾಡ್ತೀವಿ ಅಂತ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಗೋಶಾಲೆನ ನಾನು ನೋಡ್ತಾ ಇರೋದು ಇದೇ ಮೊದಲು. ಫಸ್ಟ್ ಟೈಮ್ ನಾನು ಗೋಶಾಲೆನ ನೋಡ್ತಾ ಇರೋಂಥದ್ದು. ಎಷ್ಟೊಂದಿದೆ ಇಲ್ಲಿ, ಇಷ್ಟೊಂದು ಹಸುಗಳನ್ನ ಒಟ್ಟಿಗೆ ನೋಡ್ತಿರೋಂಥದ್ದು ಇದೇ ಮೊದಲು. ಗೋಶಾಲೆ ನೋಡ್ತಿರೋಂಥದ್ದು ಕೂಡ ಇದೇ ಮೊದಲು. ಐ ಗೆಸ್ ಇದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇವೆ. ಇವೆಲ್ಲ ಕೌಂಟಿಂಗ್ ಮಿಸ್ ಆಗ್ತಾ ಇರುತ್ತೆ ಅನ್ಕೊಂತೀನಿ. ಅದು ಕೆಳಗಡೆ ಇಳಿಸುವಾಗ ಜಂಪ್ ಆಗಿ ಬ್ಲಡ್ ಕೂಡ ಬಂತು ಸಡನ್ ಆಗಿ, ನಾವು ಸೈಡ್ಗೆ ಹೋಗೋದಕ್ಕೆ ಹೋಗಿ. ಕ್ಯಾನ್ವಲ್ ಹಾಕಿದ್ರು, ಆ ಕ್ಯಾನ್ವಲ್ ಅಲ್ಲಿ ಬ್ಲಡ್ ಕೂಡ ಲೀಕ್ ಆಯ್ತು. ಒಂದು ಕೌಂಟು 54 ತೋರಿಸಿದೆ, ಮತ್ತೊಮ್ಮೆ ಎಣಿಸಲಾಗ್ತಿದೆ 55 ಅಂತ ಗಾಡಿಯಲ್ಲಿ ತಂದಿದ್ದವ್ರು ಇನ್ಫಾರ್ಮ್ ಮಾಡಿದ್ರು. ಸೊ ಗಾಡಿಯಲ್ಲಿ ತಂದಿದ್ದವರೇ ಎಣಿಸ್ತಾ ಇದ್ದಾರೆ ನೋಡಿ, ಅವ್ರ ಹಿಂದಿ ಭಾಷೆಯಲ್ಲಿ. ಪೊಲೀಸ್ ಅವ್ರಿಗಿಂತ ಸ್ಪೀಡಾಗಿ ಇವರೇ ಎಣಿಸ್ತಿದ್ದಾರೆ. ಟೋಟಲ್ 55 ಕನ್ಫರ್ಮ್ ಆಗಿದೆ.